ಶನಿವಾರ ಅದಕ್ಕೆ ನಾವು ಜಯಂತಿ ಆಂಜನೇಯನ ಗುಡಿ ಬಂದು ನೋಡ್ರಿ. ಇದಕ್ಕೊಂದು ಆಂಜನೇಯ ಜೈ ಆಂಜನೇಯ ಅಂತಂದು ಒಂದು ಲೈಕ್ ಮಾಡಿ. ಆಂಜನೇಯನ ಗುಡಿ ನೋಡ್ರಿ ಇದು. ಇದು ಪುರಾತನವಾದ ಒಂದು ಆಲದ ಮರ ರೀ ಇದು. ಇದು ಭಾಳ ಶಕ್ತಿಶಾಲಿ ಪವರ್ಫುಲ್ ಗಿಡ ಐತ್ರಿ ಇದು ಆಲದ ಹೌದಲ್ರಿ. ಆಂಜನೇಯನ ಗುಡಿಯಾಗ ಒಂದು ಆಲದ ಮರ ಐತ್ರಿ, ಅರಳಿ ಮರ ಐತಿ. ಇದು ತುಂಬ ಪವರ್ಫುಲ್ ಐತ್ರಿ. ಇದಕ್ಕೊಂದು ಪ್ಲೀಸ್ ನಿಮಗೂ ಏನಾದರೂ ಒಳ್ಳೇದಾಗಬೇಕಾದ್ರೆ ನಿಮಗೂ ಒಂದೇನೋ ಒಂದು ಚಲೋ ಆಗ್ಬೇಕಂದ್ರೆ ನೀವೇನು ಮಾಡ್ಬೇಕ್ರಿ, ಇದಕ್ಕೊಂದು ಪ್ಲೀಸ್ ಲೈಕ್ ಮಾಡಿರಿ. ಇದನ್ನು ಮತ್ತು 5 ಮಂದಿ ಶೇರ್ ಮಾಡಿರಿ. ಯಾಕಂದ್ರೆ ಇದರಿಂದ ನಿಮ್ಗೆ ಭಾಳ ಬೆನಿಫಿಟ್ ಐತ್ರಿ. ಈಗ ಅರಳಿ ಮರ ತೋರಿಸೇನಿ ರೀ, ಆಲದ ಮರ ತೋರಿಸ್ತೀನಿ ರೀ. ಆಲದ ಮರ ಆಲದ ಮರ ಎಷ್ಟು ನೀಟಾಗಿ ಎಷ್ಟು ಇದೈತಿ, ಕಾಯಿ ಬಿಟ್ಟೈತಿ, ಹಣ್ಣಾಗೈತಿ, ಭಾಳ ಇದಾಗೈತಿ ರೀ. ಹೌದ್ರಿ. ಇದು ತುಂಬ ಪುರಾತನ ಮತ್ತು ಹಳೆಯದಾದಂಥ ಆಲದ ಮರ ರೀ ಇದು. ಇದೊಂದು ಆಲದ ಮರ ರೀ. ಇದು ಅರಳಿ ಮರ ರೀ, ಸಾರಿ ಆಲದ ಮರ ತೋರಿಸ್ತೀನಿ ನೋಡ್ರಿ. ಇದು ಆಲದ ಮರ ರೀ. ಇದಕ್ಕೆ ಯಾವ ಥರ ಹಣ್ಣಿಗೆ ಹೌದೇನ್ರಿ, ಎಷ್ಟು ಹಣ್ಣು ರೀ ಈ ಥರ. ತುಂಬ ಹಳೇದಾದ ಭಾಳ ಪುರಾತನ ಕಾಲದ ಆಲದ ಮರ ರೀ ಇದು. ಇದ್ರಾಗ ಇಷ್ಟು ಹಣ್ಣಾಗ್ಯಾವ್ರಿ. ಎಲ್ಲಿಗೊಂದು 200-300 ಹಾಕವ್ರಿ. ಗೊಂಚಲು ಅಷ್ಟು ಕೂಡ ಗೊಂಚಲು ಈ ಥರ ಹಣ್ಣು ಬಿಟ್ಟೈತಿ. ಇದು ವಿಠ್ಠಲ ದೇವ್ರ ಗುಡಿ ರೀ ಇದು. ನಮ್ಮೂರಾಗ ವಿಠ್ಠಲ ದೇವ್ರ ಗುಡಿ ಐತ್ರಿ. ಭಾಳ ಗುಡಿ ಅದಾವ್ರಿ ನಮ್ಮೂರಾಗ. ಈ ಥರ ನೋಡ್ರಿ. ಪಾಂಡುರಂಗ ರುಕ್ಮಿಣಿ ಸಂತ ಮಹಾರಾಜ್ರಿ ಇವರು. ಇದೊಂದು ಲೈಕ್ ಕೊಡ್ರಿ. ಪಾಂಡುರಂಗ ವಿಠಲ್ಗೆ ಒಂದೊಂದು ಲೈಕ್ ಕೊಡ್ರಿ. ಸಂತ ಮಹಾರಾಜ್ರಿ ಇವರು. ದೇವ್ರಗುಡಿ ರೀ, ಕೃಷ್ಣದ್ರಿಗೆ ಈ ಥರ. ಇದೆಲ್ಲ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾಯ್ತು ತಿಳಿಸ್ರಿ. ನೋಡಿರಿ, ಇದು ಗಣೇಶನ ಗುಡಿ ರೀ. ಸ್ವಲ್ಪ ಹೊತ್ತಾದ ಕಾರಣ ಅಷ್ಟು ಕದ ಹಾಕ್ಯಾರಿ. ಈ ಥರ ತುಂಬ ದೊಡ್ಡ ದೇವಸ್ಥಾನ ಐತಿ.
ಇದು ಈಶ್ವರ ದೇವಸ್ಥಾನ ರೀ, ಈಶ್ವರದನ್ರಿ, ಬಸವಣ್ಣದನ್ರಿ. ಇಲ್ಲೇ ಇಷ್ಟೆಲ್ಲ ದೇವರು ಮತ್ತು ದೇವರು ಎಲ್ಲ ಥರ ಹೌದ್ರಿ. ಎಲ್ಲ ದೇವ್ರು ನೋಡಿರಲ್ರಿ. ಈಗ ಇವತ್ತು ಶನಿವಾರ ಆದ ಕಾರಣ ಆಂಜನೇಯ, ಗಣೇಶ, ಪಾಂಡುರಂಗ, ರುಕ್ಮಿಣಿ, ಈಶ್ವರ ಮತ್ತು ಬಸವಣ್ಣ ನವಗ್ರಹಗಳು ಅದಾವೆ ಈ ದೇವಸ್ಥಾನದಲ್ಲಿ. ಇದು ಪುರಾತನವಾದ ಆಲದ ಮರ ಮತ್ತು ಅರಳಿ ಮರ ಅದಾವೆ ರೀ. ಅವು ಭಾರಿ ಪವರ್ಫುಲ್ ಇದಾವೆ. ಹೀಗಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾಯಿತು ತಿಳಿಸ್ರಿ. ನೋಡಿರಿ, ಸಂತ ಮಹಾರಾಜರ ಫೋಟೋಸ್ ಅದಾವೆ ಇಲ್ಲಿ. ಥ್ಯಾಂಕ್ ಯು.